ಅನ್ಯಾಯದಿಂದ ಸಂಪಾದಿಸಿದ್ದೆಲ್ಲವನ್ನು ಕೊಟ್ಟ, ಬಡವರಿಗೂ ಕೂಡ ತನ್ನ ಅರ್ಧ ಆಸ್ತಿಯನ್ನು ಕೊಟ್ಟುಬಿಟ್ಟ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾವ ಹಿಂದಿನ ಸ್ವಭಾವ, ಪಾಪದ ಸ್ವಭಾವ ಇದೆಯೋ ಅದನ್ನು ನಾವು ತೆಗೆದು ಹಾಕಿ ಬಿಡೋಣ. ಹಲ್ಲೆಲೂಯಾ. ಶರೀರ ಅಧೀನ ಸ್ವಭಾವ ನಮ್ಮಲ್ಲಿ ಯಾವುದು ಕೂಡ ಇರಬಾರ್ದು. ನಾವು ಆತ್ಮದಲ್ಲಿ ಜೀವಿಸುವವರಾಗಿ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪಾಪದ ಪಾಲಿಗೆ ನಾವು ಸತ್ತವರಾಗಿ ನೀತಿಯ ಪಾಲಿಗೆ ನಾವು ಜೀವಿಸುವವರಾಗಿ ನಡೆಯುವವರಾಗಿ ಇದ್ದೇವೆ ಎನ್ನುವಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಗುರಿಯನ್ನು ನಾವು ಬಿಡದೆ ನಾವೇನು ಮಾಡಬೇಕ್ರಿ, ಮುಂದೆ ಹೋಗುವವರಾಗಿ ಇರಬೇಕು. ಅನೇಕರು ಇವತ್ತಿನ ದಿವಸ ಒಂದು ವೇಳೆ ಈ ಒಂದು ವಾಕ್ಯದ ಮೂಲಕವಾಗಿ ನೀವು ಒಂದು ವೇಳೆ ತಪ್ಪಿ ಹೋದಂಥ ಸ್ಥಿತಿಯಲ್ಲಿ ಇದ್ದಿದ್ದೇ ಆದರೆ ನಿಮ್ಮ ಜೀವಿತವನ್ನು ಇವತ್ತಿನಿಂದ ನೀವೇನು ಮಾಡಿರಿ, ಸರಿಯಾದ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ, ನಿಷ್ಕಪಟವಾದಂಥ ಮಾರ್ಗದಲ್ಲಿ, ಏನಂತ ಹೇಳ್ತದೆ, ನೀತಿಯ ಮಾರ್ಗದಲ್ಲಿ ನೀವು ನಡೆಸಿಕೊಂಡು ಹೋಗುವಂಥವರು ಆಗ್ರಿ. ಆ ಹಳೆಯ ಸ್ವಭಾವಗಳು ಯಾವುದು ಕೂಡ ಪುನಃ ನಿಮ್ಮಲ್ಲಿ ಇಣುಕಿ ನೋಡಬಾರ್ದು, ನಿಮ್ಮ ಸಮೀಪಕ್ಕೆ ಬರಬಾರ್ದು. ನೀವು ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಅಲ್ಲಿ ಏನನ್ನು ಮಾಡ್ಬೇಕಂತ್ರಿ, ನೂತನ ಸ್ವಭಾವವನ್ನು ನೀವೇನು ಮಾಡ್ಬೇಕಂತ ಹೇಳ್ತದೆ ವಾಕ್ಯ, ಧರಿಸಿಕೊಳ್ಳಬೇಕು. ಹೊಸಬರಾಗಿ ನೀವು ಕ್ರಿಸ್ತನಲ್ಲಿ ಜೀವಿಸುವಾಗ ನಿಮ್ಮ ಜೀವಿತವನ್ನು ನೋಡುವಂಥವರೇ ಏನು ಮಾಡ್ತಾರೆ, ಇವರು ನಿಜವಾಗಲೂ ದೇವರ ಮಕ್ಕಳು. ಅಯ್ಯೋ, ಆವಾಗ ಎಷ್ಟು ಸುಳ್ಳು ಹೇಳ್ತಿದ್ದ, ಆವಾಗ ಆತನ ಬಾಯಿಂದ ಎಷ್ಟು ಬೈಗಳು, ಆವಾಗ ಆತನು ಬಂದರೆ ಸಾಕು ಜಗಳನೇ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಸ್ಥಿತಿ ಇರ್ತಾ ಇತ್ತು. ಆದರೆ ಇವತ್ತು ಆತನ ಏನಾಗಿದ್ದಾನೆ, ಬದಲಾವಣೆ ಆಗಿದ್ದಾನೆ. ಅಯ್ಯೋ, ಎಂತಹ ಕುಡುಕ, ಅಂತಹ ಕುಡುಕನನ್ನು ನಾವು ನೋಡೇ ಇಲ್ಲ. ಆದರೆ ಇವತ್ತು ಆತನೇನಾಗಿದ್ದಾನೆ, ಬದಲಾವಣೆ ಆಗಿದ್ದಾನೆ. ಆತನು ಎಂತಹ ಒಬ್ಬ ಕುತಂತ್ರ ಮಾಡುವಂಥ ವ್ಯಕ್ತಿಯಾಗಿದ್ದ, ಆದರೆ ಆತನೇನಾಗಿದ್ದಾನೆ, ಬದಲಾವಣೆ ಆಗಿದ್ದಾನೆ. ಅಂತಹ ಬದಲಾವಣೆ ಇವತ್ತಿನ ದಿವಸ ಬರಬೇಕಾಗಿದೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಹಳೆಯದನ್ನು ಬಿಟ್ಟು ನಾವು ಹೊಸಬರಾಗಿ ನಾವು ನೀತಿಗೋಸ್ಕರವಾಗಿ, ಸತ್ಯಕ್ಕೋಸ್ಕರವಾಗಿ, ಆತ್ಮಾನುಸಾರವಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಎನ್ನುವಂಥ ಸಂಗತಿಯನ್ನು ಮರೆಯದೆ ಪರಿಶುದ್ಧ ನೀತಿಯುಳ್ಳ ಜೀವಿತವನ್ನು ಜೀವಿಸುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ನಮಗೇನು ಮಾಡ್ತಾರೆ ಅಂತ ಹೇಳುತ್ತೆ ವಾಕ್ಯ, ಸಹಾಯ ಮಾಡ್ತಾನೆ ಪ್ರೇಯರ್. ಅದಕ್ಕಾಗಿ ಹಳೆಯದನ್ನು ನಾವು ಬಿಡೋಣ, ಹೊಸದನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪಡೋಣ. ಆ ಸಮಯದಲ್ಲಿ ದೇವರು ನಮ್ಮ ಸಂಗಡ ಇರ್ತಾನೆ. ದೇವರು ನಮ್ಮ ಸಂಗಡ ಇರುವಾಗ ಬರುವಂಥ ಯಾವುದೇ ಒಂದು ದುಷ್ಟ ಕಾರ್ಯಗಳಾಗಿರಲಿ, ನಮ್ಮ ಜೀವಿತದಲ್ಲಿ ನಮ್ಮನ್ನು ಮುಳುಗಿಸುವುದಕ್ಕಾಗಿ ಬರುವಂಥ ಎಂತಹ ಪರಿಸ್ಥಿತಿಗಳಾಗಿರಲಿ, ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಮುಳುಗಿಸೋದಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗಲ್ಲ. ಅಲ್ಲಿ ಯಾಕೆ ಸಾಧ್ಯ ಆಗಲ್ಲ ಹೇಳ್ರಿ? ದೇವರೇ ನಮ್ಮ ಪಕ್ಷವಾಗಿರ್ತಾನೆ. ಆತನೇ ಎಲ್ಲವುಗಳನ್ನು ಏನು ಮಾಡ್ತಾನೆ, ನೋಡಿಕೊಳ್ತಾನೆ ಪ್ರೇಯರ್. ಆತನ ಹೆಸರು ಯೆಹೋವಾ ಈರೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇಯರ್, ಇವತ್ತಿನ ದಿವಸ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥ ವಿಷಯ ಒಂದೇ, ಪೂರ್ವ ಸ್ವಭಾವವನ್ನು ಬಿಟ್ಟು ನಾವು ಹೊಸಬರಾಗಿ ಹೊಸ ಸ್ವಭಾವವನ್ನು ಆಂತರ್ಯದಲ್ಲಿ ನಾವು ಧರಿಸಿಕೊಂಡವರಾಗಿ ಜೀವಿಸುವಂಥವರಾಗಿ ನಾವು ಇರಬೇಕು. ಆಮೇನ್. ಈ ಸಮಯದಲ್ಲಿ